ಓಂ ಶಾಂತಿ. ದಿನಾಂಕ ಆಗಿದೆ 8/1/2026. ಎಂದೂ ಮಿಥ್ಯ ಅಹಂಕಾರದಲ್ಲಿ ಬರಬೇಡಿ. ಈ ರಥಕ್ಕೂ ಅಂದರೆ ಬ್ರಹ್ಮ ಪೂರ್ಣ ಗೌರವ ಕೊಡಿ. ಯಾರ ಚಲನೆ ದೇವತೆಗಳ ತರಹ ಇದೆಯೋ ಎಲ್ಲರಿಗೂ ಸುಖವನ್ನು ಕೊಡುವರೋ ಅವರು ಪದಮ ಭಾಗ್ಯಶಾಲಿಗಳಾಗಿದ್ದಾರೆ ಮತ್ತು ಯಾರು ಅನುತ್ತೀರ್ಣರಾಗುವರೋ ಅವರಿಗೆ ದೌರ್ಭಾಗ್ಯಶಾಲಿಗಳೆಂದು ಹೇಳುತ್ತಾರೆ. ಯಾರು ಯಾವುದೇ ಸಬ್ಜೆಕ್ಟ್ನಲ್ಲಿ ನಿರ್ಬಲರಾಗಿದ್ದರೆ ಅವರು ಕೆಳಗೆ ಹೊರಟು ಹೋಗುತ್ತಾರೆ. ಬಲ್ಲೆ ಮಾನಿಟರ್ ಆಗಿರಬಹುದು, ಆದರೆ ಯಾವುದೇ ಸಬ್ಜೆಕ್ಟ್ನಲ್ಲಿ ಕಡಿಮೆ ಇದ್ದರೆ ಅವರು ಕೆಳಗಿಳಿಯುವರು. ಮಾಯೆಯು ಬಹಳ ಪ್ರಬಲವಾಗಿದೆ. ಆಶ್ಚರ್ಯವೆನಿಸುವಂತೆ ಕೇಳುತ್ತಾರೆ. ತಮ್ಮನ್ನು ಶಿವತಂದೆಯ ಸಂತಾನರೆಂದು ಕರೆಸಿಕೊಳ್ಳುತ್ತಾರೆ. ಅನ್ಯರಿಗೂ ತಿಳಿಸುತ್ತಾರೆ ಮತ್ತೆ ಓಡಿ ಹೋಗಿ ವಿರೋಧಿಗಳಾಗುತ್ತಾರೆ. ನೀವು ಪದಮ ಭಾಗ್ಯಶಾಲಿಗಳಾಗಿದ್ದೀರಿ, ಆದರೆ ಕೆಲವರು ಪದಮ ದೌರ್ಭಾಗ್ಯಶಾಲಿಗಳೂ ಆಗುತ್ತಾರೆ. ಯಾರು ಅನುತ್ತೀರ್ಣರಾಗುವರೋ ಅವರಿಗೆ ದೌರ್ಭಾಗ್ಯಶಾಲಿಗಳೆಂದೇ ಹೇಳಲಾಗುತ್ತದೆ ಅಲ್ಲವೇ? ಕಲ್ಪವೆಂದರೆ ಪೂರ್ಣ 5000 ವರ್ಷಗಳ ನಿಖರವಾದ ವೃಕ್ಷವಾಗಿದೆ. ಒಂದು ಕ್ಷಣವೂ ಸಹ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಈ ಬೇಹದ್ದಿನ ವೃಕ್ಷದ ಜ್ಞಾನವು ನೀವು ಮಕ್ಕಳಿಗೆ ಈಗ ಸಿಗುತ್ತಿದೆ. ಭಗವಾನ್ ವಾಚ, ಯಾವುದೇ ಮನುಷ್ಯರಿಗೆ ಮಹಿಮೆ ಇಲ್ಲ, ಕೇವಲ ದೇವತೆಗಳಿಗೆ ಮಹಿಮೆ ಇದೆ ಮತ್ತು ಯಾರು ಈ ರೀತಿ ದೇವತೆಗಳನ್ನಾಗಿ ಮಾಡುವವರಿದ್ದಾರೆಯೋ ಅವರ ಮಹಿಮೆ ಇದೆ. ಜಯಂತಿಯನ್ನು ಆಚರಿಸುವುದಾದರೆ ಒಬ್ಬ ಶಿವತಂದೆಯದನ್ನು ಆಚರಿಸಿ. ಈ ಲಕ್ಷ್ಮೀನಾರಾಯಣರನ್ನೂ ಸಹ ಈ ರೀತಿ ಮಾಡುವವರು ತಂದೆಯಲ್ಲವೇ? ಅವರೊಬ್ಬರಿಗೆ ಮಹಿಮೆ ಇದೆ, ಅವರನ್ನು ನೆನಪು ಮಾಡಿ. ನಡೆಯುತ್ತಾ ತಿರುಗಾಡುತ್ತಾ ಈ ಸೃಷ್ಟಿ ಚಕ್ರದ ಜ್ಞಾನವು ನೀವು ಮಕ್ಕಳ ಬುದ್ಧಿಯಲ್ಲಿರಬೇಕು. ನೀವು ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಿ. ಇಡೀ ವಿದ್ಯೆಯು ಬುದ್ಧಿಯಲ್ಲಿರಬೇಕು, ಆದರೆ ಆ ಸ್ಥಿತಿ ಇನ್ನೂ ಆಗಿಲ್ಲ, ಆಗುವುದಿದೆ. ಯಾರು ಪಾಸ್ ವಿತ್ ಆನರ್ ಆಗುವರೋ ಅವರದು ಈ ಸ್ಥಿತಿ ಇರುವುದು. ಇಡೀ ಜ್ಞಾನವು ಬುದ್ಧಿಯಲ್ಲಿರುವುದು. ಆಗಲೇ ತಂದೆಯ ಮುದ್ದಾದ ಮಕ್ಕಳು ಪ್ರಿಯ ಮಕ್ಕಳೆಂದು ಕರೆಸಿಕೊಳ್ಳುವರು. ತಂದೆಯು ಸಂಗಮಯುಗದಲ್ಲಿ ಬಂದು ಎಲ್ಲರಿಗೂ ಸದ್ಗತಿಯನ್ನು ಕೊಡುತ್ತಾರೆ. ನಂಬರ್ 1 ಪುರುಷಾರ್ಥದನುಸಾರ. ನಂಬರ್ 1 ಅತಿ ಪವಿತ್ರರೇ ಕೊನೆಯಲ್ಲಿ ಅತಿ ಅಪವಿತ್ರರಾಗುವರು. ಈಗ ನೀವು ಮಕ್ಕಳಿಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಜ್ಞಾನವು ಗುಪ್ತವಾಗಿದೆ. ಇದರಲ್ಲಿ ಏನನ್ನೂ ಮಾತನಾಡುವ ಅವಶ್ಯಕತೆ ಇಲ್ಲ. 1 ಸೆಕೆಂಡ್ನಲ್ಲಿ ಇಡೀ ಜ್ಞಾನವು ಬಂದು ಬಿಡುತ್ತದೆ. ಈ ಸಮಯದಲ್ಲಂತೂ ಬಿರುಗಾಳಿಯ ಮಧ್ಯದಲ್ಲಿದ್ದೀರಿ. ಪಕ್ಕ ಆಗಿಬಿಟ್ಟರೆ ಮತ್ತೆ ಇಷ್ಟೊಂದು ಬಿರುಗಾಳಿಗಳು ಬರುವುದಿಲ್ಲ, ಬೀಳುವುದಿಲ್ಲ. ಮತ್ತೆ ನೋಡಿ, ನೀವು ನಿಮ್ಮ ವೃಕ್ಷವು ಪ್ರಸಿದ್ಧವಾಗಲೇಬೇಕಾಗಿದೆ. ಸ್ವಲ್ಪ ವಿನಾಶವಾಗಲಿ, ಆಗ ಎಲ್ಲರೂ ಎಚ್ಚೆತ್ತುಕೊಳ್ಳುತ್ತಾರೆ ಮತ್ತೆ ತಂದೆಯ ನೆನಪಿನಲ್ಲಿ ಒಮ್ಮೆಲೇ ಹಿಡಿದುಕೊಂಡು ಬಿಡುತ್ತಾರೆ. ಇನ್ನೂ ಸ್ವಲ್ಪವೇ ಸಮಯವಿದೆ ಎಂಬುದು ಅರ್ಥವಾಗುತ್ತದೆ. ನೀವಂತೂ ಈ ಲಕ್ಷ್ಮೀನಾರಾಯಣರಂತಹ ಚಹರೆಯುಳ್ಳವರಾಗಬೇಕಾಗಿದೆ. ಗುರಿಧ್ಯೇಯವು ಸಮ್ಮುಖದಲ್ಲಿದೆ. ಯಾವಾಗ ವರ್ಗಾವಣೆ ಆಗುವಿರೋ ಆಗ ಕೊನೆಯಲ್ಲಿ ಸಾಕ್ಷಾತ್ಕಾರವಾಗುತ್ತದೆ. ಭಗವಾನ್ ವಾಚ, ಕಾಮಜೀತರೇ ಜಗಜ್ಜೀತರು. ಇಂತಹ ಲಕ್ಷ್ಮೀನಾರಾಯಣರಾಗುತ್ತೀರೆಂದರೆ ಏಕೆ ಪವಿತ್ರರಾಗಬಾರದು? ಮಾಯೆಯು ಬಹಳ ಸತಾಯಿಸುತ್ತದೆ. ಉನ್ನತ ವಿದ್ಯೆಯಲ್ಲವೇ? ಅಹಂಕಾರವು ಬಂದರೆ ಅವರು ಸತ್ತರು. ಮಾಯೆಯು ಒಮ್ಮೆಲೆ ಕನಿಷ್ಠರನ್ನಾಗಿ ಮಾಡಿಬಿಡುತ್ತದೆ. ತಂದೆಯ ಉಲ್ಲಂಘನೆಯಾಯಿತೆಂದರೆ ಮತ್ತೆ ತಂದೆಯನ್ನು ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ. ಪರಸ್ಪರ ಬಹಳ ಪ್ರೀತಿಯಿಂದ ನಡೆದುಕೊಳ್ಳಬೇಕಾಗಿದೆ. ಎಂದೂ ಕ್ರೋಧದಲ್ಲಿ ಬಂದು ಒಬ್ಬರು ಇನ್ನೊಬ್ಬರನ್ನು ದ್ರೋಷದಿಂದ ನೋಡಬಾರದು. ತಂದೆಯ ಉಲ್ಲಂಘನೆ ಮಾಡಬಾರದು. ಪಾಸ್ ವಿತ್ ಆನರ್ ಆಗಲು ವಿದ್ಯೆಯನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು. ಚೈತನ್ಯ ಲೈಟ್ ಹೌಸ್ ಆಗಬೇಕಾಗಿದೆ. ದಿನರಾತ್ರಿ ಬುದ್ಧಿಯಲ್ಲಿ ಜ್ಞಾನವು ಸುತ್ತುತ್ತಿರಲಿ. ಸರ್ವಶಕ್ತಿವಂತ ತಂದೆಯ ಅಧಿಕಾರದಿಂದ ಪ್ರತಿಯೊಂದು ಕಾರ್ಯವನ್ನು ಸಹಜಗೊಳಿಸುವಂತಹ ಸದಾ ಅಟಲ ನಿಶ್ಚಯ ಬುದ್ಧಿಭವ. ಸರ್ವಶಕ್ತಿವಂತನ ಅಧಿಕಾರವನ್ನು ತಮ್ಮ ಮುಂದೆ ಇಟ್ಟುಕೊಳ್ಳುತ್ತೀರೆಂದರೆ ಎಲ್ಲ ಪ್ರಶ್ನೆಗಳ ಉತ್ತರವು ಸಹಜವಾಗಿ ಸಿಕ್ಕಿಬಿಡುವುದು ಹಾಗೂ ಸಹಜ ಮಾರ್ಗದ ಅನುಭೂತಿಯಾಗುವುದು. ಏಕಾಗ್ರತೆಯ ಶಕ್ತಿಯು ಪರವಶ ಸ್ಥಿತಿಯನ್ನು ಪರಿವರ್ತನೆ ಮಾಡಿಬಿಡುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.